ಪಾರ್ಕ್ ಜಾಗ ಜನಬಳಕೆ ಬಿಲ್ ಏನಿದೆ ಇದರ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ಶಾಸಕ ಸಿಕೆ ರಾಮಮೂರ್ತಿ ರಿಪಬ್ಲಿಕನ್ ನಡಕೆ ಈ ಕುರಿತಾಗಿ ಮಾತನಾಡಿದ್ದಾರೆ. ಈ ರೀತಿ ಜನಬಳಕೆಗೆ ಪಾರ್ಕ್ ಜಾಗವನ್ನು ಅತಿಕ್ರಮಿಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಉದ್ಯಾನವನದ ಶೇಕಡ 5% ಜಾಗ ಬಳಸೋದಕ್ಕೆ ಹೊರಟಿದ್ದಾರೆ. ಪಾರ್ಕ್ಗಳ ಶೇಕಡ 20%ರವರೆಗೂ ಜಾಗ ಇವರು ಮಾರ್ಕೊಂತಾರೆ ಅಂತ ಸರ್ಕಾರದ ವಿರುದ್ಧ ಸಿಕೆ ರಾಮಮೂರ್ತಿ ಸಿಡಿದೆದ್ದಿದ್ದಾರೆ. ಅಲ್ಲಿ ಮಾಲ್ ಕಾಂಪ್ಲೆಕ್ಸ್ ಮಾಡಕ್ಕೆ ಕೈ ಹಾಕಿದ್ದಾರೆ ಅಂತ ರಾಮಮೂರ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಟ್ಟಿದ್ದಾರೆ 1905 ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿ ಏನು ಇವತ್ತು ಎಲ್ಲ ಪಾರ್ಕ್ ಪ್ಲೇಸ್ ಅಂತ ಏನಿದೆ ಎಲ್ಲ ಪಾರ್ಕ್ಗಳನ್ನ ನಾವು ಸಂರಕ್ಷಣೆ ಕಾನೂನು ತಿದ್ದುಪಡಿ ಏನಾಯಿತು ಅದನ್ನು ಮಾಡಿ ಆರ್ಟಿಕಲ್ 21 ಪ್ರಕಾರ ಇದು ಕೂಡ ಇವತ್ತು ಯಾವುದೇ ಕಾರಣಕ್ಕೂ ಇದು ಮಾಡಬಾರದು ಅಂತ ಇದೆ. ಅನೇಕ ಕೋರ್ಟ್ ಆರ್ಡರ್ ಕೂಡ ಇವತ್ತಿದೆ. ಯಾದಕ್ಕೆ ಅಂತಂದ್ರೆ ಇವ್ರು ಮಾಡ್ತಿರೋದು 5% ಅಂತಂದ್ರೆ ಈ ಸಣ್ಣ ಪುಟ್ಟ ಪಾರ್ಕ್ಗಳ ಬಗ್ಗೆ ಇವರು ಗಮನ ಹರಿಸಿಲ್ಲ. ಇವರು ಲಾಲ್ಬಾಗ್, ಕಬ್ಬನ್ ಎಲ್ಲೆಲ್ಲಿ ಸುರಂಗ ಹೋಗ್ತಿದೆ ಅಲ್ಲಿ ಶೇಕಡ 5% ಈ ಲಾಲ್ಬಾಗ್ ಅಂತ 12 ಎಕರೆ ಆ ಜಮೀನನ್ನ ಇವರು ಮಾರಾಟ ಮಾಡಬಹುದು, ಲೀಸ್ ಕೊಡಬಹುದು ಅಂತ ಮಾಡ್ತಿರೋದು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಸುಮಾರು 15 ಎಕರೆ 20 ಎಕರೆ ಹೋಗುತ್ತೆ. ಎಲ್ಲೊಂದ್ ಕಡೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡುವಂತದ್ದು, ಮಾಲ್ಗಳು ಮಾಡುವಂತದ್ದಲ್ಲಿ ಜನ ಸುರಂಗದಲ್ಲಿ ಹೋದಾಗ ಹೋಟೆಲ್ಗಳು ಮಾಡುವಂತ ಕೆಲಸವನ್ನ ಇವತ್ತು ಇದು ಕಾನೂನು ಬಾಹಿರ ಕೆಲಸ. ಇದು ಬೆಂಗಳೂರು ನಾಗರಿಕರಿಗೆ ನೀವು ವೋಟ್ ಹಾಕಿದಕ್ಕೆ ನೀವು ದ್ರೋಹ ಬರೆಯುವ ಕೆಲಸವನ್ನ ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ಆತ್ಮಸಾಕ್ಷಿಯಾಗಿ ಅವ್ರು ನಡ್ಕೋಬೇಕು. ಅವರು ಈ ದೃಷ್ಟಿಯಿಂದ ಜನ ಯಾವತ್ತು ಲಾಲ್ಬಾಗ್ನ ಪ್ರೀತಿ ಮಾಡ್ತಾ ಇದ್ದಾರೆ, ಕಬ್ಬನ್ ಪಾರ್ಕ್ ಹೆಮ್ಮೆಯಿಂದ ನಾವು ಹೇಳ್ಕೊಂತೀವಿ. ಎಲ್ಲೋ ಇದು ಅವಶ್ಯಕತೆ ಇದೆ. ಸುರಂಗ ಮಾರ್ಗದಲ್ಲಿ ಮಾಡಬೇಕು ಅಂದಾಗ ಇವತ್ತು ಅನೇಕ ಜನ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ, ಸುಮಾರು ಜನ ಇವತ್ತು ವಿರೋಧ ಇದೆ. ಮತ್ತೆ ಮಾರಾಟಗಳು ಮಾಡಬೇಕು, ಗುತ್ತಿಗೆಗಳು ಮಾಡಬೇಕು ಅಂದಾಗ ಎಷ್ಟು ಸಮಂಜಸ ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀವಿ.